ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಚನ್ವೀರ್ ಶರಣರ ಅಂಧರ ಕಲ್ಯಾಣಾಶ್ರಮ, ಶ್ರೀ ಬಸವಜ್ಞಾನ ಸೌರಭ ಮಹಿಳಾ ಘಟಕ, ನವನಗರ, ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೀತಿರುವಂಥ ಅನುಭಾವಿಗಳಾದ ಬಸವರಾಜ ಸ್ವಾಮಿಗಳವರ ಬಸವಗೀತೆ ಸತ್ಯ ಸಂವಾದ 2 ಅನ್ನುವಂಥ ಪುಸ್ತಕದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಿದಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಿತ್ರರಾದ ಹುಲಿಯವರೇ, ನಮ್ಮ ಕ್ಲಾಸ್ಮೇಟ್ ತೋರವ್ರೆ, ನಾವು ಅವರು ಹನುಮಸಾರದಾಗ ಕೂಡ ಕಲ್ತೀವಿ. ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂಥ ಇನ್ನೊಬ್ಬ ಮಿತ್ರರಾದ ಜಿ ಎ ತಿಗಡಿಯವರೇ, ಮತ್ತೊಬ್ಬ ಸ್ನೇಹಿತ ಆಕಾಶವಾಣಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆದಂಥ ಶರ್ವೇಂದ್ರ ಸ್ವಾಮಿಯವರೇ, ಈ ಗ್ರಂಥ ಪ್ರಕಟಣೆಯ ದಾಸೋಹವನ್ನು ನೆರವೇರಿಸಿದಂಥ ಮುಳುಕೂರವರೇ, ಈ ಸಮಾರಂಭದಲ್ಲಿ ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದಂಥ ಎಲ್ಲ ಶರಣ ಶರಣೆಯರೇ, ತಮಗೆಲ್ಲ ಅನಂತ ಶರಣು ಶರಣಾರ್ಥಿಗಳು. ಇದೊಂದು ತುಂಬ ಪವಿತ್ರವಾದಂಥ ಸಮಾರಂಭ. ಯಾಕೆ ಪವಿತ್ರ ಅಂದರೆ, ನಮ್ಮನ್ನೆಲ್ಲ ಪವಿತ್ರಾತ್ಮರನ್ನಾಗಿ ಮಾಡಲಿಕ್ಕೆ ರಚಿಸಿದಂಥ ಬಸವಗೀತೆ ಅನ್ನೋ ಪುಸ್ತಕ ಬಿಡುಗಡೆ ಆಗ್ತಿರೋದು. ವಚನಗಳಂದರೆ ಮರ್ತ್ಯರ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಟ್ಟರು ಕೂಡಲ ಚನ್ನ ಸಂಗನ ಶರಣ. ಅಂದರೆ ನಮ್ಮ ಮನಸ್ಸಿನ ಮೈಲಿಗೆಯನ್ನು ಕಳೀಲಿಕ್ಕೆ ಅಂತಲೇ ಶರಣರು ವಚನಗಳನ್ನು ಬರೆದು ಹೋದರು. ಅಂಥ ವಚನಗಳ ಅಂತರಾರ್ಥವನ್ನು ತಿಳಿಸುವಂಥ ಒಂದು ಮಹತ್ವದ ಗ್ರಂಥವನ್ನು ಬಿಡುಗಡೆ ಮಾಡುವಂಥ ಸಮಾರಂಭದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ. ಈ ಗ್ರಂಥದ ಬಗ್ಗೆ ಈಗಾಗಲೇ ಮುಳುಕೂರವರು 3 ಜನ ಶರಣೆಯರು ಕೆಲವು ವಿಚಾರಗಳನ್ನು ಮಂಡಿಸಿದ್ದಾರೆ. ನಾನು ಒಬ್ಬ ಅನುಭಾವಿ ಅಲ್ಲ, ನಿಜವಾದ ಅನುಭಾವಿಗಳು ಬಸವರಾಜ ಸ್ವಾಮಿಗಳು. ಅವರ ಅನುಭವವನ್ನು ಕೇಳಲಿಕ್ಕೆ ನಾನು ಬಂದವ. ಸಂಶೋಧನೆ ಅನ್ನೋದೇನದಲ್ಲ, ವಚನ ಸಾಹಿತ್ಯ ಸಂಶೋಧನೆ ಕ್ಷೇತ್ರದೊಳಗೆ ಕೆಲಸ ಮಾಡ್ಕೊತ ಬಂದ, ಅಷ್ಟು ಇಷ್ಟು ಅದರ ಅನುಭವ ಗೊತ್ತಿರ್ಬೋದು ಅಂತ ಇಟ್ಕೊಳ್ಳೋಣ. ಆದರೆ ನಿಜ ಅನುಭಾವಿಯಾಗಿ ಇನ್ನೂ ನಾನು ರೂಪುಗೊಂಡಿಲ್ಲ ಅನ್ನುವಂಥ ಒಂದು ಪ್ರಜ್ಞೆಯನ್ನು ಇಟ್ಕೊಂಡೇ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಶರಣರ ವಚನಗಳನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಳ್ಳೋದು, ಅದರಂಗ ಆಚರಣೆಯಲ್ಲಿ ತರೋದು, ಅದರಂಗ ಬದುಕೋದು ಭಾಳ ಕಷ್ಟದ ಕೆಲಸ. ಕೆಲವರಿಗೆ ಮಾತ್ರ ಸಾಧ್ಯ ಆಗುತ್ತದೆ. ಯಾಕಂದ್ರೆ ಕೋಟಿಗೊಬ್ಬ ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣಾಗಬೇಕಾದ್ರೆ 1 ಕೋಟಿ ಜನರ ದಾಟ್ಕೊಂಡು ಹೋಗಬೇಕು ಅನ್ನುವಂಥ ಮಾತು ಶರಣರೇ ಹೇಳಿ ಹೋಗಿದ್ದಾರೆ. ಬಸವರಾಜ ಸ್ವಾಮಿಗಳ ಪರಿಚಯ ನನಗೆ ಯಾವಾಗಾತು? ಅವರ ಒಂದು ಕೃತಿಯ ಮೂಲಕ ಆಯಿತು. 38-40 ವರ್ಷದ ಹಿಂದೆನೆ ಅಂತ ಕಾಣಿಸುತ್ತೆ. ಅವ್ರ ಗುರುಗಳ ಗಗನ ಸಿದ್ಧಾಂತ ಅನ್ನೋ ಪುಸ್ತಕನ ಅಲ್ಲೊಬ್ಬರು ನಮ್ಮ ಬೀಗರಿದ್ದರು, ಅಂದರೆ ನಮ್ಮ ಸಂಬಂಧಿಕರು, ಶೇಖರಪ್ಪ ಮಾಸ್ತರ ಅಂತ, ಬಿ ಶೇಖರಪ್ಪ ಮಾಸ್ತರ ಹುಲಿಗೇರಿ, ಅವ್ರ ಮೂಲಕವಾಗಿ ಈ ಶರಣರ ಪರಿಚಯ ನನಗಾತು. ಅದು ಅವರ ಗುರುಗಳ ಪುಸ್ತಕವನ್ನು ಓದೋ ಮೂಲಕ. ಶರಣ ಸಿದ್ಧಾಂತ, ಇದು ಏನು ಗಗನ ಸಿದ್ಧಾಂತ ಅನ್ನುವಂಥದ್ದು ಪ್ರಭುದೇವರ ವಚನಗಳ ಬಗ್ಗೆ ಬರೆದಂಥ ವ್ಯಾಖ್ಯಾನ ಗ್ರಂಥ. ಅದು
ಅದನ್ನು ನನಗೆ ಕಳಿಸ್ಕೊಟ್ರು. ಅದನ್ನು ಓದು ಮೂಲಕವಾಗಿ ಅವರನ್ನು ನಾನು ಪರಿಚಯ ಮಾಡಿಕೊಂಡೆ. ಆನಂತರ ಉಳಿದೆಲ್ಲ ಪುಸ್ತಕಗಳು ಬರಲಿಕ್ಕೆ ಹತ್ತಿದ್ವು. ಆಮೇಲೆ ಕೆಲವು ಸಲ ನಾವು ಸಮಕ್ಷಮವಾಗಿಯೇ ಕೆಲವು ವೇದಿಕೆಯ ಮೇಲೆ, ಅದು ಗುಲ್ಬರ್ಗಾದಾಗಿರ್ಬೋದು, ಧಾರವಾಡದಾಗಿರ್ಬೋದು, ಇಲ್ಲಿನೂ ಬಂದಿದ್ದೀವಿ ನಾವು ಒಮ್ಮೆ ಅಂತ ಕಾಣಿಸುತ್ತೆ. ಆ ಮೂಲಕವಾಗಿ ನಾನು ಅವರನ್ನು ಪರಿಚಯ ಮಾಡಿಕೊಂಡು ಅವರ ಒಳಗಿನೇ ಇರುವಂಥ ಬಸವ ಪ್ರಜ್ಞೆಯನ್ನು ಅಥವಾ ಶರಣ ಪ್ರಜ್ಞೆಯನ್ನು ನಾನು ಕಂಡ್ಕೋತಾ ಬಂದಿದ್ದೀನಿ ಅಂತ. ಅವರು ಮೂಲತಃ ಒಬ್ಬ ಪತ್ರಿಕಾಕರ್ತರು, ಹೆಸರಿಗೆ ಮಾತ್ರ ಪತ್ರಿಕಾಕರ್ತರು, ಆದರೆ ಅವರು ನಿಜವಾಗಿ ಶರಣ ತತ್ವವನ್ನು ಆತ್ಮಸಾತ್ ಮಾಡಿಕೊಂಡಂಥ ಒಬ್ಬ ಅನುಭಾವಿಗಳು ಅಂತ ನಾನು ಅವ್ರನ್ನ ಗುರುತಿಸಲಿಕ್ಕೆ ಮನಸ್ಸು ಮಾಡ್ತೀನಿ. ಸತ್ಸಂಗ ನಡೆಸುವ ಮೂಲಕ ಶರಣರ ತತ್ವಗಳೇನದವಲ್ಲ ಅವನ್ನ ಜನರ ಮನಸ್ಸಿನಲ್ಲಿ ಬಿತ್ತುವಂಥ ಒಂದು ಕೆಲಸವನ್ನು ಅವ್ರು ನಿರಂತರವಾಗಿ ಮಾಡ್ಕೋತಾ ಬಂದಾರ ತಮ್ಮ ಬೋಧನೆಯ ಮೂಲಕ ಮತ್ತು ಗ್ರಂಥಗಳ ಮೂಲಕ ಅಂತ ನಾನು ಕಂಡುಕೊಂಡಿದ್ದೀನಿ. ಸುದ್ದಿ ಮೂಲ ಪ್ರಾದೇಶಿಕ ಸುದ್ದಿಯನ್ನು ಕೊಡೋದ್ರ ಜೊತೆಗೆ ಈ ಶರಣರ ಸಂದೇಶವನ್ನು ಸಹಿತ ಪ್ರಸಾರ ಮಾಡಲಿಕ್ಕೆ ತನ್ನನ್ನು ತೊಡಗಿಸಿಕೊಂಡಿತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಅಂದರೆ ಎಲ್ಲ ಪುಸ್ತಕಗಳೇನು ಬಂದಿದ್ದಾವಲ್ಲ, ಈ ಬಸವಗೀತೆ ಇರ್ಬೋದು ಅಥವಾ ಹಿಂದಿ ಬರೆದಂಥ ಎಲ್ಲ ವ್ಯಾಖ್ಯಾನ ಗ್ರಂಥಗಳಿರ್ಬೋದು, ಅವೆಲ್ಲ ಮೊದಲಿಗೆ ಸುದ್ದಿ ಮೂಲದ ಮೂಲಕ ಸುದ್ದಿ ಆದದ್ದು, ಆಮೇಲೆ ಗ್ರಂಥಗಳ ಮೂಲಕ ನಿಮ್ಮ ಕೈಗೆ ಬಂದು ನಮ್ಮ ಬದುಕಿನ ಹಾದಿ ಏನು ಅನ್ನೋದನ್ನು ತೋರಿಸಿಕೊಟ್ಟಂಥ ಗ್ರಂಥಗಳಿವು. ಹೀಗಾಗಿ ಈ ಗ್ರಂಥಗಳಿಗೆ ಭಾಳ ಪವಿತ್ರವಾದಂಥ ಒಂದು ಸ್ಥಾನ ಅದ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಚನ್ನಬಸವಣ್ಣ ಹೇಳ್ತಾರೆ, ಎರಡು ರೀತಿ ಸಾಹಿತ್ಯ ಅದ ಅಂತ. ಒಂದು ಕಾಯ ಸಾಹಿತ್ಯ, ಇನ್ನೊಂದು ಆತ್ಮ ಸಾಹಿತ್ಯ ಅಂತ. ಸಾಹಿತ್ಯದೊಳಗೆ ಎರಡು ಪ್ರಕಾರ ಮಾಡ್ತಾನೆ ಚನ್ನಬಸವಣ್ಣ. ಒಂದು ಈ ದೇಹ ಸಾಹಿತ್ಯ ಅಂದರೆ ದೇಹವನ್ನು ಸಂತೃಪ್ತಗೊಳಿಸ್ತಕ್ಕಂಥ ಸಾಹಿತ್ಯ, ಇನ್ನೊಂದು ಆತ್ಮವನ್ನು ಸಂತೃಪ್ತಗೊಳಿಸ್ತಕ್ಕಂಥ ಸಾಹಿತ್ಯ. ನಮ್ಮೊಳಗೆ ಮೂರು ಕಾಯಗಳದಾವ ಅಂತ ಹೇಳ್ತಾರೆ. ಒಂದು ಸ್ಥೂಲ ಕಾಯದ, ಇನ್ನೊಂದು ಸೂಕ್ಷ್ಮ ಕಾಯದ, ಇನ್ನೊಂದು ಕಾರಣ ಕಾಯ ಅದ ಅಂತ. ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಮೂರು ಕಾಯಗಳದಾವ. ಈ ಮೂರೂ ಕಾಯಗಳನ್ನು ತೃಪ್ತಿಪಡಿಸಬೇಕಾದದ್ದು ಅಂದರೆ ಅವನ್ನು ಸಂಸ್ಕಾರಗೊಳಿಸಬೇಕಾದದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕರ್ತವ್ಯ ಆಗಿರುತ್ತೆ. ಈ ಸ್ಥೂಲ ಕಾಯಕ್ಕೆ ಅನ್ನ ನೀರು ಇತ್ಯಾದಿ ಏನದಲ್ಲ, ಇದನ್ನು ಬಟ್ಟೆ ಬರೆ ಇದರ ಮೂಲಕವಾಗಿ ಅದನ್ನು ನಾವು ಸಂಸ್ಕಾರಗೊಳಿಸ್ತೀವಿ ಅಥವಾ ಅದನ್ನು ತೃಪ್ತಿಪಡಿಸ್ತೀವಿ ಅಂತ. ಸೂಕ್ಷ್ಮ ಕಾಯವನ್ನು ನಾವು ಕಾವ್ಯ ಸಾಹಿತ್ಯ ಅಂಥದ್ರಿಂದ ಅದರ ಇನ್ನೊಂದು ಕಾರಣ ಕಾವ್ಯ ಅಂದರೆ ಆತ್ಮ ಅಂತ ಹೇಳೋದಲ್ಲ, ಆತ್ಮಕ್ಕೆ ಅನುಭವದ ಒಂದು ಅಮೃತವನ್ನು ಎರೆದಾಗ ಮಾತ್ರ ಅದು ಸಂಸ್ಕಾರಗೊಳ್ಳುತ್ತೆ. ಈ ಮೂರೂ ಕಾಯಗಳು ಸಂಸ್ಕಾರಗೊಂಡ ಆಗ ಮಾತ್ರ ನಿಜವಾದಂಥ ಪೂರ್ಣ ವ್ಯಕ್ತಿತ್ವ ನಮ್ಮದು ರೂಪಿತ ಆಗತ್ತೆ. ಆ ಹಿನ್ನೆಲೆ ಒಳಗೆ ನಾವು ಚಿಂತನೆ ಮಾಡಬೇಕು. ವಚನಗಳನ್ನಾಗಲಿ ಇನ್ನೇನೇ ಸಾಹಿತ್ಯನ ಇಟ್ಕೊಂಡು ವಚನಗಳನ್ನು ನಾವು ಚಿಂತನೆ ಮಾಡೋದು ಮೂರು ರೀತಿಯಲ್ಲೇ ಮಾಡಬೇಕು ಅಂತ ನಾನು ಹೇಳ್ಕೊತಾ ಬಂದಿದ್ದೀನಿ. ವಚನ ಸಾಹಿತ್ಯದ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ, ಯಾಕಂದರೆ ನಿರಂತರವಾಗಿ ಇಲ್ಲೇ ಶರಣರ ಪ್ರವಚನಗಳ ಮೂಲಕವಾಗಿ ಬೇರೆ ಬೇರೆ ಅನುಭಾವಿಗಳ ಪ್ರವಚನಗಳ ಮೂಲಕವಾಗಿ ಇಲ್ಲೇ ಆ ಕಾರ್ಯ ನಡ್ಕೋತನ ಬಂದದೆ. ಜಗತ್ತಿನೊಳಗೆ ಬಹಳ ವಿಶೇಷವಾದಂಥ ಒಂದು ಸಾಹಿತ್ಯ ಪ್ರಕಾರ ಅಂದರೆ ಅದು ವಚನ ಸಾಹಿತ್ಯ. ಸಾಹಿತ್ಯ ಪ್ರಕಾರ ಅನ್ನೋದಕ್ಕಿಂತ ಅದು ಅನುಭವದ ಒಂದು ಹೊಳೆ ಅಂತ ನಾವು ಹೇಳಬೇಕು. ಅದು ಸಾಹಿತ್ಯ ಅಂತ ಗುರುತಿಸ್ಕೊಳ್ಳೋದು ನಂತರದಲ್ಲೇ. ಆರಂಭದಲ್ಲಿ ಅದು ಸಮಾಜೋಧಾರ್ಮಿಕ ಅಂತ ನಾವು ಹೇಳ್ತೀವಲ್ಲ, ಸಮಾಜೋಧಾರ್ಮಿಕ ಆತ್ಮಿಕ ಕ್ರಾಂತಿಯೇ ಒಂದು ಮಾಧ್ಯಮವಾಗಿ ವಚನಗಳನ್ನು ಶರಣರು ಬರೆದರು. ಅಂದರೆ ನಿಜ ಬದುಕನ್ನು ಹೇಗೆ ನಡೆಸಬೇಕು ಅನ್ನೋದರ ಹಿನ್ನೆಲೆ ಒಳಗೆ ಅದಕ್ಕೆ ಹೇಳಿದಂಥ ಅಥವಾ ಅದಕ್ಕೆ ಕೊಟ್ಟಂಥ ಏನು ಪ್ರತಿಕ್ರಿಯೆಗಳದಾವಲ್ಲ, ಅದಕ್ಕೆ ನೀಡಿದಂಥ ಅನುಭವದ ನುಡಿಗಳದಾವಲ್ಲ, ಅವು ವಚನಗಳು ಅಂತ. ಅದಕ್ಕೆ ನಾವು ವಚನದ ಅರ್ಥವನ್ನು ಎಲ್ಲಿ ಹುಡುಕ್ತೀವಿ ಅಂತಂದರೆ ಆ ಪದದೊಳಗೆ ಇರೋದಲ್ಲ ವಚನದ ಅರ್ಥ, ಅದನ್ನು ಆಡುವ ಮನುಷ್ಯನೊಳಗಿರ್ತಾವಂತೆ. ವಚನದ ಅರ್ಥ ನಿಘಂಟಿನಲ್ಲಿಲ್ಲ, ಡಿಕ್ಷನರಿ ಒಳಗಿಲ್ಲ, ಅದು ಅದನ್ನು ಆಡ್ತಕ್ಕಂಥ ಅಥವಾ ಅದನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಯೊಳಗದ. ಹಾಗಾದರೆ ವಚನ ಯಾವಾಗ ಆಗುತ್ತೆ ಅಂತಂದರೆ, ಆಡಿದ ಮಾತು ವಚನ ಯಾವಾಗ ಆಗುತ್ತಂದರೆ ನುಡಿದಂಗೆ ನಡೆದ. ಬಸವಣ್ಣನವ್ರ ವಚನ ಅದೇ, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ.
ನಾವು ಹೆಂಗೆ ನುಡಿತೀವೋ ಹಾಗೆ ನಡಿಬೇಕು, ಹೆಂಗೆ ನಡೀತೀವೋ ಹಾಗೆ ನಡಿಬೇಕು. ನಡೆನುಡಿ ಒಂದಾದ ನಡೆನುಡಿ ಸಾಮರಸ್ಯಗೊಂಡಂಥ ವ್ಯಕ್ತಿ ಆಡಿದಂಥ ಮಾತು ಮಾತ್ರ ವಚನ ಆಗತ್ತ ಹೊರತಾಗಿ ಎಲ್ಲರೂ ಆಡಿದ ಮಾತು ವಚನ ಆಗೋದಿಲ್ಲ. ಆ ನಡೆನುಡಿ ಹೇಗಿರಬೇಕು ಅಂದರೆ ಸತ್ಯ ಶುದ್ಧವಾಗಿರಬೇಕು ಅಂತೆ. ಕೆಲವ್ರು ಹೇಳ್ತಾರೆ ಹಂಗಾರೆ ನಡ್ದಂಗೆ ನುಡಿತೀನಿ, ನುಡ್ದಂಗೆ ನಡಿತೀನಿ, ಕುಡಿತೀನಿ ಅಂತೀನಿ ಕುಡಿದು ಬರ್ತೀನಿ, ಹೊಡಿತೀನಿ ಅಂತೀನಿ ಹೊಡೆದು ಬರ್ತೀನಿ. ಹಂಗಾರೆ ನಡೆನುಡಿ ಸಾಮರಸ್ಯ ಉಳ್ಳಂಥ ವ್ಯಕ್ತಿ ನಾವು ಶರಣ ಹೌದಲ್ಲ ಅಂತ ಕೇಳಿದರೆ ಅದಲ್ಲ. ನಡೆನುಡಿ ಸತ್ಯಶುದ್ಧವಾಗಿರಬೇಕು. ಆ ಸತ್ಯಶುದ್ಧ ಶರಣರು ಆಡಿದಂಥ ಆತ್ಮಸಾಕ್ಷಿಯ ಮಾತದು. ಹಾಗೆ ಹೊರಗಿನ ಮಾತಲ್ಲ, ಗಂಟಲಿಂದ ಬಂದ ಮಾತಲ್ಲ. ಶರಣರ ಮಾತಿನೊಳಗೆ, ಬಸವಣ್ಣವ್ರ ಮಾತಿನೊಳಗೆ ಹೇಳ್ತಾದ್ರೆ ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬೇಕು. ಶರಣರು ಮನದೆರೆದು ಮಾತಾಡಿದರೆ ಲಿಂಗ ಕಾಣಿಸುತ್ತೆ, ಅದರಲ್ಲಿ ಸತ್ಯ ಕಾಣಿಸುತ್ತೆ, ಅಲ್ಲಿ ಶಿವ ಕಾಣಿಸ್ತಾನೋ, ಅಲ್ಲೇ ಬದುಕಿನ ನಿಜವಾದಂಥ ಅರ್ಥ ಕಾಣಿಸುತ್ತೆ. ಅಂಥ ನುಡಿ ಇದು ವಚನ ಅನ್ನುವಂಥದ್ದು. ಹೀಗಾಗಿ ಸಾಮಾನ್ಯ ಸಾಹಿತ್ಯ ಅಲ್ಲ, ಅದಕ್ಕಂತಲೇ ಇದು ಆತ್ಮ ಸಾಹಿತ್ಯ ಅಂತ ಚನ್ನಬಸವಣ್ಣ ಕರೆದ. ಇಲ್ಲಿ ಆತ್ಮ ಸಾಹಿತ್ಯ ಅಂದರೆ ಅದನ್ನು ನಾವು ಅನುಭವ ಸಾಹಿತ್ಯ ಅಂತ ಹೇಳಿ. ಆದರೆ ಇವತ್ತು ನಾವು ವಚನಗಳನ್ನು ಬೇರೆ ಬೇರೆ ರೀತಿಯಲ್ಲೇ ನಿರ್ವಚನ ಮಾಡ್ತೀವಿ, ಅದರ ಬಗ್ಗೆ ವ್ಯಾಖ್ಯಾನ ಕೊಡ್ತೀವಿ, ಅದರ ಬಗ್ಗೆ ಚಿಂತನೆ ಮಾಡ್ತಿರ್ತೀವಿ. ಕೇವಲ ವಚನಗಳು ಬರೀ ಆಧ್ಯಾತ್ಮವನ್ನು ಹೇಳಲಿಲ್ಲ, ನಮ್ಮ ಬದುಕಿಗೆ ಏನು ಬೇಕೋ ಅದನ್ನೆಲ್ಲ ಸಂಗತಿಗಳನ್ನು ಲೌಕಿಕವನ್ನು ಹೇಳಿ ಹೋಗಿದ್ದಾವ ಅನ್ನುವಂಥ ಒಂದು ಸರಿನೇ ಅದೆಲ್ಲ ಅಂತನ್ನುವಂಥದ್ದು. ಅದಕ್ಕೆ ನಾನು ವಚನವನ್ನು 3 ರೀತಿಯಲ್ಲೇ ಅರ್ಥೈಸಬೇಕು, ಅದು 4 ರೀತಿಯಲ್ಲೇ ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಲೌಕಿಕ ಅರ್ಥ, ಇನ್ನೊಂದು ಅಂದರೆ ಒಂದು ತಾತ್ವಿಕ ಅರ್ಥ. ವಚನ ಅನ್ನೋದು ಒಂದು ಯಾವುದೋ ಧರ್ಮದ ತತ್ವ ಹೇಳಕ್ಕೆ ಹುಟ್ಕೊಂಡಂಥ ಒಂದು ಮಾಧ್ಯಮ ಅಂತಲೂ ನಾವು ಹೇಳ್ತೇವೆ. ಅಂದರೆ ಲಿಂಗಾಯತ ತತ್ವ ಹೇಳಕ್ಕೆ ಹುಟ್ಕೊಂಡಂಥದ್ದು ವಚನ ಅನ್ನುವಂಥ ಮಾತು ಅದೇ. ಅಲ್ಲಿ ಷಟ್ಸ್ಥಲನೋ ಅಷ್ಟಾವರಣನೋ ಪಂಚಾಚಾರನೋ ಇವೆಲ್ಲ ಇರೋದ್ರಿಂದ ಇದು ಒಂದು ತಾತ್ವಿಕ ಸಾಹಿತ್ಯ, ಅದೊಂದು ಶಾಸ್ತ್ರ, ಆ ಧರ್ಮದ ಶಾಸ್ತ್ರ ಹೇಳುತ್ತೆ ಅನ್ನೋದು ಒಂದು ಹಂತದೊಳಗೆ. ಅದನ್ನು ಆ ರೀತಿಯಲ್ಲಿನೂ ವ್ಯಾಖ್ಯಾನ ಮಾಡೋದು, ಆ ರೀತಿಯಲ್ಲಿ ಚಿಂತನೆ ಮಾಡೋದು, ವಿಶ್ಲೇಷಣೆ ಮಾಡುವಂಥ ಕೆಲಸನೂ ನಡ್ಕೊತ ಬಂದದ್ದು ನಮಗೆಲ್ಲ ಗೊತ್ತಿದ್ದದ್ದೇ. ಇನ್ನೊಂದು, ಈ ಸಮಾಜವನ್ನು ತಿದ್ದಲಿಕ್ಕೆ ಹುಟ್ಟಿದ್ದದು ವಚನ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಹುಟ್ಟಿದ ವಚನ ಅನ್ನುವಂಥ ಹಿನ್ನೆಲೆಯೊಳಗೆ ಸಮಾಜಮುಖಿಯಾಗಿಯೂ ಅದನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ, ಅದನ್ನು ನಮ್ಮಲ್ಲೇ ತಿಳಿಸಿ ಹೇಳಲಿಕ್ಕೆ ಅದನ್ನು ಪ್ರಯತ್ನ ಮಾಡ್ತೀವಿ. ಮೂರನೇದ್ದು, ಅದೊಂದು ಸಾಹಿತ್ಯ ಪ್ರಕಾರ ಅಂತ ತಿಳ್ಕೊಂಡು ಸಾಹಿತ್ಯಿಕವಾಗಿ ಇಲ್ಲೇ ಇಂಥ ಅಲಂಕಾರದ ಹಿಂಗೆ ಭಾಷೆ ಬಳಸಿದ್ದಾರಾ, ಇಂಥ ತಂತ್ರ ಬಳಸಿದ್ದಾರಾ, ಇಂಥ ಛಂದಸ್ಸು ಬಳಸಿದ್ದಾರಾ, ಇಂಥ ವ್ಯಾಕರಣದ ಅಂತ ಹೀಗೆ ಅದನ್ನು ಸಾಹಿತ್ಯದ ಹಿನ್ನೆಲೆ ಒಳಗೂ ಸಹಿತ ಅಧ್ಯಯನ ಮಾಡ್ತಕ್ಕಂಥ ಒಂದು ಪರಿಪಾಠ ನಡ್ಕೊಂಡು ಬಂದಿದೆ. ಕೊನೆಯದು ಅಂದರೆ ಅದನ್ನು ಆನುಭಾವಿಕ ಹಿನ್ನೆಲೆ ಒಳಗೆ ಅಧ್ಯಯನ ಮಾಡ್ತಾರೆ. ವಚನವನ್ನು ನಿಜವಾಗಿ ಅಧ್ಯಯನ ಮಾಡಬೇಕಂತ ಪ್ರಮುಖವಾದಂಥ ಮುಖ ಅಂದ್ರೆ ಅದು ಆಧ್ಯಾತ್ಮ ಮುಖ, ಅದು ಆನುಭಾವಿಕ ಮುಖ. ಆಧ್ಯಾತ್ಮ ಅನ್ನೋದಿಲ್ಲ, ಶರಣರದು ಆಧ್ಯಾತ್ಮ ಅಲ್ಲದು, ಅನುಭವ. ಆನುಭಾವಿಕ ಹಿನ್ನೆಲೆ ಒಳಗೆ ವಚನಗಳನ್ನು ಅಧ್ಯಯನ ಮಾಡಿದಾಗ ಮಾತ್ರ ನಿಜವಾದಂಥ ಒಂದು ನ್ಯಾಯವನ್ನು ಒದಗಿಸಿದಂಗೆ ಆಗುತ್ತಂತ ತಿಳ್ಕೊಂಡು ಬಸವರಾಜ ಸ್ವಾಮಿಗಳು ಮುಂದಿನ 3 ಬಿಟ್ಟಿದ್ದಾರೆ, ಕೊನೆಯದನ್ನು ಹಿಡ್ಕೊಂಡು ಅದನ್ನು ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಆನುಭಾವಿಕ ಹಿನ್ನೆಲೆ ಒಳಗೆ ಬಸವಣ್ಣವರ ವಚನ ಅಲ್ಲ, ಯಾವುದೇ ವಚನ ಇರ್ಬೋದು, ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ, ಅನುಭವ ಮಾಡಲಿಕ್ಕೆ ತೊಡಗಿದ್ದಾರೆ. ಹೀಗಾಗಿ ನಿಜ ಅರ್ಥ, ವಚನದ ನಿಜ ಅರ್ಥವನ್ನು ಹಿಡ್ಕೊಂಡವರು ಬಸವರಾಜ ಸ್ವಾಮಿಗಳು ಅಂತ ನಾನು ಹೇಳಲಿಕ್ಕೆ ಮನಸ್ಸು ಮಾಡ್ತೀನಿ. ಈಗಾಗಲೇ ಅವರು ಬರೆದಂಥ ಗ್ರಂಥಗಳು ಈಗಾಗಲೇ ಹೇಳಿದರು. ಬಸವಣ್ಣವ್ರ ವಚನ ಮಾತ್ರ ತಗೊಳ್ಳೋಣ. ಬಸವಣ್ಣನವರನ್ನು ನಾವಿವತ್ತು ಬೇರೆ ಬೇರೆ ಹೆಸರಿನೊಳಗೆ ಗುರುತಿಸ್ತೀವಿ. ಕೆಲವರು ಭಕ್ತಿ ಭಂಡಾರಿ ಅಂತಾರೆ, ಅಂದರೆ ಭಕ್ತಿನೇ ಶ್ರೇಷ್ಠ ಅಂತ ಅವ್ರು ನಂಬ್ಕೊಂಡೋದವರು ಭಕ್ತಿ ಭಂಡಾರಿ. ಕೂಡಲ ಸಂಗಮನಲ್ಲೇ ತಮ್ಮ ಭಕ್ತಿಯನ್ನು ಅರ್ಪಿಸ್ಲಿಕ್ಕೇ ಇಡೀ ಬದುಕನ್ನು ಅವರು ವ್ಯಯ ಮಾಡಿದರು ಅಂತಲೂ ಹೇಳೋರದ ಹರಿಹರ ಇತ್ಯಾದಿ ಕಾವ್ಯ ಬರೆದಂಥವ್ರು ಭಕ್ತಿ ಭಂಡಾರಿ. ಇನ್ನೂ ಕೆಲವರು ಹೇಳ್ತಾರೆ ಅವರು ಸಮಾಜ ಉದ್ಧಾರಕ್ಕಾಗಿ ಬಂದಂಥವರು. ಮತ್ತು ಕೆಲವರು ಹೇಳ್ತಾರೆ ಅವರು ಮಹಾ ದಾರ್ಶನಿಕರಾಗಿದ್ದರು ಅಂತ. ಇನ್ನೂ ಕೆಲವರು ಹೇಳ್ತಾರೆ ಅವರು ಮಾನವತಾವಾದಿಗಳು ಆಗಿದ್ದರು. ಅದೆಲ್ಲ ಸರಿಯೇ. ಬಸವರಾಜ ಸ್ವಾಮಿಗಳು ಬಸವಣ್ಣನವರನ್ನು ಹೆಂಗೆ ಕಂಡ್ರು ಅಂದರೆ ಅವರು ಜ್ಞಾನ ಭಾಂಡಾರಿಯಾಗಿದ್ದರು ಅನ್ನೋದು.
ಜ್ಞಾನ ಭಾಂಡಾರಿಯಾದ ಬಸವಣ್ಣನನ್ನು ಗುರುತಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಹೊರತಾಗಿ ಸಮಾಜ ಸುಧಾರಕನಾಗಿ ಅಥವಾ ಸಾಹಿತಿಯಾಗಿ ಅಥವಾ ದಾರ್ಶನಿಕನಾಗಿ ಅಥವಾ ಧರ್ಮ ತತ್ವವನ್ನು ಬೋಧಿಸ್ತಕ್ಕಂಥ ಒಬ್ಬ ಧಾರ್ಮಿಕನಾಗಿ ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಆ ಅನುಭವದೊಳಗೆ ಇವೆಲ್ಲ ಸೇರ್ತಾವ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ. ಆ ಅನುಭವದ ಹಿನ್ನೆಲೆ ಒಳಗೆ ಇವೆಲ್ಲವನ್ನು ಅವ್ರು ಕಂಡುಕೊಂಡಿದ್ದಾರೆ. ಅವರೆಲ್ಲ ವಚನಗಳ ವ್ಯಾಖ್ಯಾನದೊಳಗೆ ಅದೆಲ್ಲ ಕಂಡು ಬರುತ್ತೆ. ಅಂದರೆ ಮೂಲ ಸೂತ್ರ ಏನದಲ್ಲ, ಮೂಲ ದ್ರವ್ಯ ಏನದಲ್ಲ, ಅದನ್ನು ನಾವು ಗುರುತಿಸಬೇಕು. ಆ ಹಿನ್ನೆಲೆ ಒಳಗೆ ವಚನಗಳನ್ನು ವ್ಯಾಖ್ಯಾನ ಮಾಡಿದ್ರೆ ಮಾತ್ರ, ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ನಿಜವಾದಂಥ ಶರಣರ ವಿಚಾರಗಳನ್ನು ನಾವು ಕಂಡುಕೊಂಡಂಗೆ ಆಗತ್ತೆ ಅನ್ನುವಂಥ ಹಿನ್ನೆಲೆ ಒಳಗೆ ಬಸವಣ್ಣನವರ ಸಮಗ್ರ ವಚನಗಳನ್ನು ಮೊದಲು ಮಾಡಿದರು. ಸಮಗ್ರ ಅಂದರೆ ಷಟ್ಸ್ಥಲ ವಚನಗಳನ್ನು 965 ವಚನಗಳನ್ನು, ಷಟ್ಸ್ಥಲ ವಚನ ಅಂತ ನಾವೇನು ಕರಿತೀವಲ್ಲ, ಆ ಷಟ್ಸ್ಥಲ ವಚನಗಳನ್ನು ಮೊಟ್ಟ ಮೊದಲಿಗೆ ಅವರು 1000 ಪುಟದ ಗ್ರಂಥದ, ಎಷ್ಟು ದೊಡ್ಡ ಗ್ರಂಥ, ಆ 1000 ಪುಟದ ಗ್ರಂಥದೊಳಗೆ 965 ವಚನಗಳನ್ನು ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನ ಅಂದರೆ ಅನುಭವ ಮಾಡ್ತಾರೆ. ವ್ಯಾಖ್ಯಾನ ಅನ್ನೋದಿಲ್ಲ ಅವರು, ಅದಕ್ಕೆ ವ್ಯಾಖ್ಯಾನ ಅನುಬಾರ್ದು ಸರಿ. ವಿಶ್ಲೇಷಣೆ ಮಾಡ್ತಾರೆ ಅಂದರೆ ಅದರ ಅನುಭವವನ್ನು ಪ್ರಕಟ ಮಾಡಲಿಕ್ಕೆ ಅವರು ಬರ್ಕೋತಾ ಹೋಗ್ತಾರೆ, ಅಲ್ಲೇ ನೇರವಾಗಿ ಹೇಳ್ಕೊತಾ ಹೋಗ್ತಾರೆ. ಆದರೆ ಅದನ್ನು ಇನ್ನೊಂದು ರೀತಿಯಲ್ಲೇ, ಅಂದರೆ ಓದುಗರಿಗೆ ಮನಮುಟ್ಟು ಹಂಗೆ, ಹೃದಯಕ್ಕೆ ತಟ್ಟು ಹಂಗೆ ನಾವು ವಚನಗಳನ್ನು ಹೇಗೆ ಹೇಳಬೇಕು ಅನ್ನುವಂಥ ಒಂದು ತಂತ್ರವನ್ನು ಕಂಡು ಹಿಡ್ಕೋತಾರೆ ಅವರು. ಅದು ಸಂವಾದ ತಂತ್ರ ಅಂತ, ಸತ್ಯ ಸಂವಾದ ಅಂತ ಏನು ಮಾಡಿದಾರಲ್ಲ, ಎಲ್ಲಿಂದ ಶುರು ಮಾಡಿದ್ದಾರೆ ಅದನ್ನೇ, ಈ ಕಾಯಕವೇ ಅರಿವೇ ಗುರುವಿನಿಂದ ಶುರು ಆಗ್ಯದ. ಅದಕ್ಕಿಂತ ಪೂರ್ವದಲ್ಲಿ ಬರೆದಂಥ 2 ಗ್ರಂಥಗಳೊಳಗೂ ನೇರವಾಗಿ ನಿರೂಪಣೆ ಬರ್ತದೆ. ಆದರೆ ಅರಿವೇ ಗುರು ಅನ್ನುವಂಥದ್ದು ಈಗಾಗಲೇ ಅದರ ಬಗ್ಗೆ ಹೇಳಿದರು. ಆಕಾಶವಾಣಿಯಲ್ಲಿ ಅದು ನಿರಂತರವಾಗಿ ಎಷ್ಟು ದಿವಸ, 45 ಎಪಿಸೋಡ್ ಅದು ಪ್ರಸಾರ ಆಯಿತು. ಅದು ಬಹಳಷ್ಟು ಜನಪ್ರಿಯವಾದಂಥ ಕಾರ್ಯಕ್ರಮವೂ ಆಗಿ ಅದು ನಡೆದು ಬಂತು ಅನ್ನೋದನ್ನು ನಾವು ಕೇಳಿದ್ದೀವಿ. ನಾನು ಕೆಲವು ಕೇಳಿದ್ದೀನಿ ಅಂತ, ಯಾಕಂದರೆ ಅದು ರಾಯಚೂರು ಕಡೆಯಿಂದ ಪ್ರಸಾರ ಆಗ್ತಿತ್ತು. ನಮ್ಮ ಆಕಾಶವಾಣಿಯಿಂದ ಮಾಡಿದರೆ ಈಚೆ ಕಡೆ ಭಾಳಷ್ಟು ವ್ಯಾಪಕವಾಗಿ ಹಬ್ಬುತ್ತಿತ್ತು. ಈಚೆ ಕಡೆಯೂ ಮಾಡಲಿಕ್ಕೆ ಅದನ್ನು ಪ್ರಯತ್ನ ಮಾಡಬೇಕು ಅಂತ ನಾನು ವಿಚಾರ ಮಾಡ್ಲಿಕ್ಕತ್ತಿದ್ದೆ. ಅಂದರೆ ವಚನಗಳನ್ನು, ಅಂದರೆ ಶರಣರ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಒಂದು ಸರಳವಾದಂಥ ಮತ್ತು ವಿಶೇಷವಾದಂಥ ವಿಶಿಷ್ಟ ಮಾಧ್ಯಮವನ್ನು ಕಂಡುಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಬಸವರಾಜ ಸ್ವಾಮಿಗಳು ಸಂವಾದ ರೂಪದಲ್ಲಿ ವಚನಗಳ ವ್ಯಾಖ್ಯಾನ ಮಾಡಲಿಕ್ಕೆ ತೊಡಗಿ, ಆ ಏನು 960 ವಚನಗಳಿದಾವಲ್ಲ, ಬಸವಣ್ಣವ್ರ ವಚನ 1400 ಸಿಗ್ತಾವೆ. ಹೆಚ್ಚಿನ ವಚನಗಳು ಅಂತ ಅದಾವೆ, ಇನ್ನೂ ಪ್ರಕ್ಷಿಪ್ತ ವಚನ ಬೇಕಾದಷ್ಟು ಅದಾವೆ. ನಾವು ಷಟ್ಸ್ಥಲ ವಚನಗಳನ್ನು ಮಾತ್ರ ಶುದ್ಧ ವಚನಗಳಂತ ತಿಳ್ಕೊಂಡಿದ್ದೀವಿ. ಅವನ್ನ ಮಾತ್ರ ಇಟ್ಕೊಂಡು ಅದನ್ನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊತ್ತಿದ್ದಾರೆ. ಅಂದರೆ ಅಲ್ಲಿ ನೇರವಾಗಿ ಹೇಳಿದ್ದನ್ನು ಇಲ್ಲಿ ಸಂಭಾಷಣೆ ರೂಪದಲ್ಲಿ, ಸಂವಾದ ರೂಪದಲ್ಲಿ ಅದನ್ನು ಹೇಳಲಿಕ್ಕೆ ಈಗಾಗಲೇ ತಾಯಂದಿರು 3 ಓದಿ ತಿಳಿಸಿದ್ರೆ ಅದನ್ನೇ ಹೇಗೆ ಬಸವಣ್ಣನ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆಗೆ ಬಸವಣ್ಣವ್ರು ಹೆಂಗೆ ಉತ್ತರ ಕೊಡ್ತಾರೆ ಇತ್ಯಾದಿ ಎಲ್ಲ. ಈ ಸಂವಾದದ ಒಂದು ಶೈಲಿ ಅಥವಾ ತಂತ್ರ ಇವತ್ತು ನಿನ್ನಿದಲ್ಲ, ಉಪನಿಷತ್ ಕಾಲದಿಂದನೂ ನಡೆದು ಬಂದಂಥದ್ದು. ಅಲ್ಲೇ ಗುರು ಶಿಷ್ಯಗೆ ಹೇಳ್ತಕ್ಕಂಥದ್ದು, ಗಂಡ ಹೆಂಡತಿಗೆ ಹೇಳ್ತಕ್ಕಂಥದ್ದು ಇತ್ಯಾದೆಲ್ಲ ಇಂಥ ಸಂಭಾಷಣೆಯ ರೂಪದಲ್ಲಿ. ಯಾಕಂದ್ರೆ ಬರೀ ಹೇಳ್ಕೊತ ಹೋದರೆ ಅವರು ಪ್ರಶ್ನೆ ಮಾಡಬೇಕು, ನಾವು ಉತ್ತರ ಕೊಡಬೇಕು, ಅಂದ್ರೆ ಅದು ನಿಜವಾದಂಥ ಒಂದು ತಿಳುವಳಿಕೆಗೆ ಕಾರಣ ಆಗುತ್ತೆ ಅನ್ನುವಂಥ ಹಿನ್ನೆಲೆಯೊಳಗೆ ನಮ್ಮ ಪೂರ್ವಜರೆಲ್ಲ ಈ ಸಂಭಾಷಣೆ ಶೈಲಿಯನ್ನು ಬಳಸ್ಕೊತಾನೆ ಬಂದಿದ್ದರು. ಅಂದರೆ ಸಂವಾದ ಶೈಲಿಯನ್ನು ಬೆಳೆಸ್ಕೊತಾ ಬಂದಿದ್ದರು. ಅದರ ವಚನಗಳಿಗೆ ಅಂಥದ್ದು ಇರಲಿಲ್ಲ. ಶೂನ್ಯ ಸಂಪಾದನೆ ಇತ್ತು, ಆದರೆ ಶೂನ್ಯ ಸಂಪಾದನೆಯೊಳಗೆ ಒಬ್ಬರೊಬ್ಬರು ಸಂವಾದ ಮಾಡ್ತಿದ್ರು ಹೊರತಾಗಿ ಒಬ್ಬರ ವಚನನೇ ಒಬ್ಬರೇನೆ ಇನ್ನೊಬ್ಬರು ಕೇಳಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ರೀತಿ ಅನ್ನೋದಲ್ಲ, ಇದು ಇವರಿಂದನೇ ಶುರು ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಅರಿವೇ ಗುರುವಿನಿಂದ ಆರಂಭ ಆಗಿ ಬಸವಗೀತೆ 1ರಲ್ಲೇ ಮುಂದುವರಿದು ಈಗ ಬಸವಗೀತೆ 2ರಲ್ಲೇ ಇವತ್ತದು ಬಿಡುಗಡೆ ಆಯಿತು. ಇನ್ನೂ 8 ಸಂಪುಟಗಳನ್ನು 8 ಭಾಗದಲ್ಲಿ, ಅಂದರೆ 10 ಭಾಗದಲ್ಲಿ ಒಟ್ಟು ಈ ಬಸವಗೀತೆಯನ್ನು ಅವರು ಪ್ರಕಟ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಆ 10 ಭಾಗ ಬಂದಾಗ ಬಸವಣ್ಣ ತಾನೇನನ್ನು ಹೇಳಬೇಕಂತ ಮಾಡಿದಾನ ಅನ್ನೋದನ್ನು ಕೇಳುವಂಥ ಶರಣರಿಗೆ ತಿಳಿಸ್ತಾನೆ, ಓದುವಂಥ ನಮಗೂ ತಿಳಿಸ್ತಾರೆ ಅಂತ. ಇಲ್ಲಿ ಬಸವಣ್ಣ ಯಾರು ಅಂತಂದರೆ ಬಸವರಾಜ ಸ್ವಾಮಿನೇ, ಮತ್ತಾರೂ ಅಲ್ಲ. ಬಸವರಾಜ ಸ್ವಾಮಿಗಳು ಬಸವಣ್ಣವ್ರ ಮೂಲಕ ಹೇಳ್ಸಕತ್ತಾರೆ ಬಸವಣ್ಣವರ ವಚನದ ಅರ್ಥವನ್ನು. ಅಷ್ಟೇ ಇರೋದು. ಬಸವಣ್ಣೇ ಬಂದು ನಮಗೆ ಹೇಳಕ್ಕೆ ಸಾಧ್ಯ ಆಗತ್ತೆ. ಬಸವಣ್ಣ ಬಸವರಾಜ ಸ್ವಾಮಿಗಳವರ
ಅಂತರಂಗದೊಳಗೆ ಪ್ರವೇಶ ಮಾಡಿ ಹೀಗೆ ಹೇಳಿದ ನಾನು ಅಂತ ತಿಳ್ಕೊಂಡು ತಿಳಿಸಿ ಹೇಳುವಂಥ ಒಂದು ಕೆಲಸವನ್ನು ಮಾಡಿದಾನ ಇವರು ಬಸವರಾಜರು, ಅವರು ಬಸವಣ್ಣನೇ. ಒಂದು ರೀತಿಯಲ್ಲೇ ಆ ಶರಣರ ಪುನರಾವತಾರ ಇಲ್ಲಿ ಆಗೈತೆ ಅನ್ನುವಂಥ ಒಂದು ನಂಬಿಕೆ ನಂದು ಅಂತ. ಅಂದರೆ ಆ ಮೂಲಕವಾಗಿ ನಮ್ಮ ಶರಣ ಸಿದ್ಧಾಂತ ಅನ್ನೋದಕ್ಕಿಂತ ಶರಣರ ಅನುಭವ ಏನದಲ್ಲ, ಆ ಅನುಭವವನ್ನು ಜನರಿಗೆ ಮುಟ್ಟಿಸ್ಬೇಕು. ಯಾಕಂದ್ರೆ ಭಾಳ ಸರಳವಾದದ್ದದ ಮತ್ತು ಬದುಕಿಗೆ ಭಾಳ ಹತ್ತಿರವಾದದ್ದದ. ಬದುಕನ್ನು ಹಸನು ಮಾಡತಕ್ಕಂಥ ಒಂದು ನಿಜವಾದ ಸಾಹಿತ್ಯ ಅಂದ್ರೆ ಅದು ಶರಣ ಸಾಹಿತ್ಯ ಅನ್ನೋದು ನಮಗೆಲ್ಲ ಗೊತ್ತಿದ್ದದಾದೆ. ನಿಜ ಬದುಕಿನೊಳಗೆ ಅಂದರೆ ನಿತ್ಯ ಬದುಕಿನೊಳಗೆ ವಚನಗಳನ್ನು ಅನುಸರಿಸುವ ಮೂಲಕ ನಮ್ಮ ಬದುಕನ್ನು ಹೇಗೆ ನಾವು ಹಸನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ನೇರ್ಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ಸ್ವಸ್ಥವಾಗಿ ಇಟ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಅದನ್ನು ಸುಂದರವಾಗಿ ಇಟ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಬದುಕು ಹೇಗೆ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಎಲ್ಲ ವಚನಗಳು ಹೇಳಿ ಹೋಗಿದ್ದಾವೆ. ಆ ವಚನಗಳನ್ನು ನಾವು ಅರ್ಥೈಸಿಕೊಳ್ಳುವ ಮೂಲಕ ಅದನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು, ಮಹದೋದ್ದೇಶವನ್ನು ಇಟ್ಟುಕೊಂಡು ಇಂಥ ಒಂದು ಕಾಯಕದಲ್ಲಿ ಅವರು ತೊಡಗಿದ್ದಾರೆ. ಅವರ ಕಾಯಕ ಬಹಳ ಸಾರ್ಥಕವಾದದ್ದು ಮತ್ತು ನಮಗೆಲ್ಲ ಬಹಳ ಪ್ರಯೋಜನಕಾರಿಯಾದದ್ದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರ ವಿಶ್ಲೇಷಣೆಯ ಬಗೆಗೆ ಈಗಾಗಲೇ ಒಂದು ಮಾತು ಇವರು ಹೇಳಿದರು. ವಚನ ಅಂದರೆ ನಮ್ಮ ಬದುಕಿನೊಳಗೆ ಭಾಳ ಮುಖ್ಯವಾದದ್ದು ಅಂದರೆ ಎರಡೇ ಅಥವಾ ಮೂರು ಅಂಶಗಳು. ಒಂದು ಈ ಈ ದೇಹ ಬೇಕಲ್ಲ, ದೇಹ ಐತಂತ ತಿಳ್ಕೊಂಡು ನಾವು ಅದೀವಿ. ದೇಹದ ಒಳಗೆ ಜೀವ ಐತಂತ, ಅದ್ರ ಮನಸ್ಸು ಐತಂತ ತಿಳ್ಕೊಂಡು ಅದರೊಳಗೆ ಅರಿವು ಐತಂತ. ಅಂದರೆ ತನು ಮನ ಅರಿವು ಈ ಮೂರರ ತ್ರಿಪುಟಿಯಾಗಿ ಈ ದೇಹ ಅದ. ಅವು ಮೂರನ್ನು ನಾವು ಸರಿಯಾದ ದಾರಿಯಲ್ಲಿ ಸಾಗಿಸಿದಾಗ ಮಾತ್ರ ಮನುಷ್ಯ ಸರಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ತನು ದೇವ್ರು ಕೊಟ್ಟದ್ದೇ, ಮನಸ್ಸು ಅವನು ಕೊಟ್ಟದ್ದೇನೆ, ಅರಿವು ಅವನು ಕೊಟ್ಟದ್ದೇನೆ. ಆದ್ರೆ ಈ ಮನಸ್ಸೇನು ಮಾಡೋದಲ್ಲ, ಇದು ಈ ತನುವನ್ನು ಅಡ್ಡಾದಿಗಿಡಿಸುತ್ತೆ. ಅರಿವು ಜಾಗೃತ ಆಗಲಾರ್ದ ಕಾರಣಕ್ಕಾಗಿ ಅದು ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗಿರ್ತೈತೆ. ಅರಿವು ಜಾಗೃತ ಆದ ನಂತರ ತನುವಿನ ಹಾದಿನೂ ಶುದ್ಧಾಗತ್ತೆ, ಮನದ ಹಾದಿನೂ ಶುದ್ಧಾಗುತ್ತೆ. ಮನ ಘನ ಆಗಿಬಿಟ್ರೆ, ಘನ ಮನ ಆದಾಗ ಈ ಬದುಕು ಭಾಳ ಹಸನಾಗತ್ತೆ ಅನ್ನೋದನ್ನು ಬಹಳ ಅರ್ಥವತ್ತಾಗಿ ಅವರು ಈ ಕೃತಿಯೊಳಗೆ ಪ್ರತಿಯೊಂದು ವಚನದೊಳಗೆ ನೀವೆಲ್ಲ ಯಾವ ವಚನ ತೆಗೆದು ನೋಡಿದ್ರು ಕೂಡ ಅಲ್ಲೇ ತನು ಬರ್ತೈತೆ. ಅಂದರೆ ದೇಹ ಬರುತ್ತೆ, ದೇಹಕ್ಕೆ ಅಂಟ್ಕೊಂಡಂಥ ಈ ಮನಸ್ಸು ಬರುತ್ತೆ, ಮನಸ್ಸು ಈ ದೇಹವನ್ನು ಹೇಗೆ ಕರ್ಕೊಂಡು ಹೋಗುತ್ತಾ, ಏನೇನು ಮಾಡುತ್ತಾ, ಅಡ್ಡ ಹಾದಿ ಹಿಡಿಸುತ್ತೋ, ಒಳ್ಳೆ ಹಾದಿ ಹಿಡಿಸುತ್ತೋ, ಇದನ್ನೆಲ್ಲವನ್ನು ಹೇಳ್ಕೊತ ಹೋಗ್ತಾರೆ. ಅದು ಅಡ್ಡ ಹಾದಿಗೆ ಹೋದಾಗ ಅದಕ್ಕೆ ಜಾಗೃತಿ ಮೂಡಬೇಕಾದ್ರೆ ಅರಿವು ಜಾಗೃತ ಆಗಬೇಕು. ಅರಿವು ಎಲ್ಲದ ಅಂತಂದ್ರೆ ಒಳಗೆ ಅದು ಆ ಅರಿವನ್ನು ಗುರುವನ್ನಾಗಿ ಮಾಡಿಕೊಂಡಾಗ ಮಾತ್ರ ನಾವು ಸರಿಯಾಗಿ ಹಾದಿ ಸಾಧ್ಯ ಆಗುತ್ತೋ ಅನ್ನೋದನ್ನು ಪ್ರತಿಯೊಂದು ವಚನದೊಳಗೂ ಅವರು ತೋರಿಸಿಕೊಡ್ತಾರೆ. ಹೀಗಾಗಿ ಈ 3 ಸೂತ್ರ ಭಾಳ ಮುಖ್ಯವಾಗಿ ಎಲ್ಲ ವಚನಗಳಲ್ಲಿ ಕಾಣಿಸುತ್ತೆ. ಇದು ಯಾರೂ ಮಾಡಲಾರ್ದಂಥ ವಿಶೇಷ ರೀತಿಯ ವಿಶ್ಲೇಷಣೆ. ಉಳಿದವ್ರು ಯಾರೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವೆಲ್ಲ ಸಾಹಿತಿಗಳೇನು ಮಾಡ್ತೀವಿ, ಸಾಹಿತ್ಯದ ಅಂಶ ಹುಡ್ಕಕ್ಕೆ ಹೋಗ್ತೀವಿ. ಇಲ್ಲಿ ಇಂಥ ಭಾಷೆ ಬಳಸಿದ್ದಾನೆ, ಇಂಥ ಛಂದಸ್ಸದ, ಇಂಥ ಅಲಂಕಾರದ, ಇಂಥ ಏನು ಕವಿ ಸಮಯ ಬಳಸಿದ್ದಾನೆ, ಇದನ್ನೇ ಹೇಳ್ಕೊತ ಹೊರತಾಗಿ ನಾವು ಮೂಲ ಇದಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮದು ಆ ಆಳಕ್ಕೆ ಇಳಿದ ಅಧ್ಯಯನ ಇರೋದಿಲ್ಲ. ನಮ್ಮ ಅಧ್ಯಯನದ ರೀತಿ ಬೇರೆ ಇರೋದ್ರಿಂದ ನಾವು ಸಾಹಿತ್ಯ ವಲಯದೊಳಗೆ ನಾವು ಮಾತ್ರ ವಿಹರಿಸ್ತಿರ್ತೀವಿ. ಹಾಗಾಗಿ ಅಲ್ಲೇನೆ ಅದನ್ನೇ ಹೇಳ್ತೀರ ಹೊರತಾಗಿ ಇಲ್ಲಿ ಪ್ರಾಸ ಬಂತು, ಇಲ್ಲಿದು ಬಂತು, ಇಲ್ಲಿ ಛಂದಸ್ಸ ಇಲ್ಲಲ್ಲ, ಇದು ಮುಕ್ತದಲ್ಲ ಇತ್ಯಾದಿ ಏನು ಹೇಳ್ಕೊತ ಹೋಗ್ತೀವಿ. ವಚನಕ್ಕೆ ಯಾವುದು ಛಂದಸ್ ಬೇಕಾಗಿಲ್ಲ, ಯಾವುದು ವ್ಯಾಕರಣ ಬೇಕಾಗಿದ್ದಿಲ್ಲ, ಯಾವುದು ಭಾಷೆ ಬೇಕಾಗುವುದಿಲ್ಲ, ಯಾವುದು ಕವಿ ಸಮಯನೂ ಬೇಕಾಗುವುದಿಲ್ಲ. ಅದಕ್ಕೆ ಬೇಕಾದದ್ದು ಅನುಭವ. ಆ ಅನುಭವವನ್ನು ಹೇಗೆ ಬೇಕಾಗಿ ಹರಿಬಿಡ್ಬೋದು. ಅದಕ್ಕೇ ವಚನಗಳನ್ನು ಯಾವುದೇ ಛಂದೋಬದ್ಧ ರೀತಿಯಲ್ಲಿ ಅವರು ರಚಿಸಲಿಲ್ಲ. ಅವೆಲ್ಲ ಮುಕ್ತಕ ರೂಪದಲ್ಲಿ ಇರೋದು. ಯಾಕಂದ್ರೆ ಬದುಕು ಭಾಳ ಮುಕ್ತದ. ಬದುಕು ಮುಕ್ತದ ಇರೋದರಿಂದ ವಚನಗಳು ಮುಕ್ತದ. ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಅನ್ನುವಂಥ ಬಸವಣ್ಣವರ ಮಾತಿನೊಳಗೇನೆ ಯಾವುದನ್ನು ಕಟ್ಟಿ ಹಾಕ್ತೀವೋ ಅದು ಹಾಳಾಗಿ ಹೋಗುತ್ತೆ, ಅದನ್ನು ಬಿಟ್ಟುಬಿಟ್ರೆ ಅದು ಸರಿಯಾಗಿ ಬೆಳ್ಕೊತ ಹೋಗುತ್ತೆ ಅಥವಾ ಅದು ಪ್ರಗತಿ ಹೊಂದುತ್ತೆ ಅನ್ನುವ ಹಿನ್ನೆಲೆ ಒಳಗೆ ಮುಕ್ತವಾದ ಬದುಕು, ಮುಕ್ತವಾದ ಸಮಾಜ, ಮುಕ್ತವಾದ ವಿಚಾರಗಳು, ಮುಕ್ತವಾದ ಧರ್ಮ ತತ್ವಗಳನ್ನು ಕೊಟ್ಟು ಹೋದರು ಶರಣರು. ಅಂತಹ ಮುಕ್ತವಾದ ಏನು ಸಾಹಿತ್ಯ ಅದಲ್ಲ, ಆ ಮುಕ್ತ ಸಾಹಿತ್ಯವನ್ನು ನಾವು ನಮ್ಮ ಆತ್ಮಸಾತ್ ಮಾಡಿಕೊಂಡು ನಮ್ಮ ಬದುಕಿನ ಮುಕ್ತಿ ಅಂದರೆ ಸಾಯುವುದಲ್ಲ, ನಿಜವಾದ ಸಂತೃಪ್ತಿಯ ಬದುಕನ್ನು ನಡೆಸಲಿಕ್ಕೆ ಅದನ್ನು ನಾವು ಬಳಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದೆರಡು ಓದಿ ಹೇಳಬೇಕಾದ್ರೆ 3 ಓದಿ ಹೇಳಿಬಿಟ್ಟಿದ್ದಾರೆ. ಮತ್ತೆ ಹೇಳೋದು ಬೇಡ ಅಂತ ಅನಿಸುತ್ತೆ. ನಾನು ಮುಖ್ಯವಾಗಿ ಅವರ ಅನುಭವನ ಕೇಳಬೇಕಾಗ್ಯದ. ಮುಳುಕೂರವ್ರ ಬಗ್ಗೆ ಒಂದು ಮಾತು. ಅವರು ಎಲ್ಲೋ ಸರ್ಕಾರಿ ಕೆಲಸದೊಳಗೆ ಇದ್ದು ಬಂದಂಥವ್ರು.
ಸರ್ಕಾರಿ ಅಧಿಕಾರಿ ಅಂತಂದ್ರೆ ತಗೊಳ್ಬೇಕು ಅನ್ನೋಂಥದ್ದು ಇರ್ತೈತಿ. ಆದರೆ ಇವ್ರು ಕೊಡಕತ್ತಿದ್ದಾರೆ. ಇಂಥ ಸಾಹಿತ್ಯವನ್ನು ಪ್ರಕಟ ಮಾಡಲಿಕ್ಕೆ, ದಾಸೋಹ ಮಾಡಲಿಕ್ಕೆ ಮನಸ್ಸು ಬೇಕಲ್ಲ, ಹಾಗೇನೂ ಆಗೋದಿಲ್ಲ. ಅಂಥ ಒಂದು ಶ್ರೀಮಂತ ಮನಸ್ಸನ್ನು ಯಾರಿಂದ ಬಂತು ಅಂದರೆ ಅದು ವಚನ ಸಾಹಿತ್ಯ ಅಧ್ಯಯನ ಮಾಡಿದ ಕಾರಣವಾಗಿ ಬಂತು ಅಂತ ನನಗನ್ಸುತ್ತೆ. ಧಾರವಾಡದಲ್ಲಿರ್ತಕ್ಕಂಥ ಏನು ಬಸವ ಸಮಿತಿಯ ಸಂಚಾಲಕರಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ವಚನ ಸಾಹಿತ್ಯದ ಮರುಪರಿಷ್ಕರಣಾ ಕೆಲಸವನ್ನು ನಾವು ನಡೆಸಿದ್ದೀವಿ ಅಲ್ಲೇ. ಸ್ವಾಮಿಗಳು ಅಲ್ಲಿ ಬಂದು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇಲ್ಲ ಬೇಕದು, ಅರಿವಿಂಗೆ ಹಿರಿದು ಕಿರಿದು ಉಂಟೆ ಅಂತ ಹೇಳಿದ್ದಾರೆ, ಶರಣರು ಹೇಳಿದ್ದಾರೆ. ಎಲ್ಲರೂ ಅದಾವೆ, ಎಲ್ಲ ಅನುಭವ ಅದಾವೆ, ಅದನ್ನು ನಾವು ತಗೊಳ್ಬೇಕಾದದ್ದು ಭಾಳ ಅಗತ್ಯ ಇರುತ್ತೆ. ಅಂಥ ಒಂದು ಹಿನ್ನೆಲೆ ಒಳಗೆ ನಾವೆಲ್ಲ ಕೆಲಸ ಮಾಡ್ಕೊತಾ ಹೋಗಬೇಕಾದದ್ದದೆ. ಶರಣರ ಮಾರ್ಗದಲ್ಲಿ ನಡೆದಾಗ ನಮ್ಮ ಬದುಕು ಭಾಳ ಸ್ವಚ್ಛಿರುತ್ತೆ, ಶುದ್ಧಿರುತ್ತೆ, ಹಸನಿರುತ್ತೆ, ಅದು ನೆಮ್ಮದಿಯಿಂದ ಕೂಡಿರುತ್ತೆ. ಅಂಥ ಒಂದು ಬದುಕು ನಮ್ಮದಾಗಲಿ ಶರಣರ ವಚನಗಳನ್ನು ಓದುವ ಮೂಲಕ ಮತ್ತು ಅವರು ಕೊಡ್ತಕ್ಕಂಥ ಕೃತಿಗಳನ್ನು ನಾವು ಅಧ್ಯಯನ ಮಾಡೋ ಮೂಲಕ ಅಂತ ಹೇಳ್ತಾ, ಇನ್ನೊಬ್ಬರು ಹೇಳಿದ್ನಲ್ಲ, ಅಚಾನಕ ಅಧ್ಯಕ್ಷರು ಒದಗಿ ಬಂದಂಥವ್ರು ಶರಣರ ಅಧ್ಯಕ್ಷರಾಗಿ ಇರಬೇಕಾಗಿತ್ತು. ಆದರೆ ಸಾಂದರ್ಭಿಕವಾಗಿ ಅವ್ರು ಕೊಡಬೇಕಾಗ್ಯದ, ಅದಕ್ಕೆ ಬಂದಾರ. ಅವರು ನಮ್ಮ ಸಹಪಾಠಿಗಳು. ಹನುಮಸಾಗರದೊಳಗೆ ನಾವು ಅವ್ರು ಕೂಡಿ SSLCವರೆಗೆ ಓದಿದ್ದೀವಿ. ನಮ್ಮ ಜಿಲ್ಲಾದವರು ಅವರು. ನಾನು ಪೂರ್ವತಃ ರಾಯಚೂರು ಜಿಲ್ಲಾದವನು. ಅವ್ರಿಗೆ ರಾಯಚೂರಾಗ ನೆಲೆಸಿದ್ದಾರೆ, ಆದರೆ ನಾನು ಬಂದು ಧಾರವಾಡದಾಗ ಉಳಿದಿದ್ದೀನಿ. ಅವರ ನಮ್ಮ ಒಂದು ಸ್ನೇಹ ಬಂಧ ಭಾಳ ಗಟ್ಟಿಯಾದದ್ದು. ಅಂಥವರು ಇವತ್ತು ಈ ಸಮಾರಂಭದೊಳಗೆ ಇದ್ದುಕೊಂಡು ನಮ್ಮ ಜೊತೆಗೆ ಸಂತೋಷವನ್ನು ಹಂಚಿಕೊಂಡದ್ದು ನನಗೆ ಭಾಳಷ್ಟು ಸಂತೋಷವನ್ನು ಕೊಟ್ಟದೆ. ಹಾಗೆಯೇ ಶರಬೇಂದ್ರ ಅವರು ಸಕಲ ಕಲಾವಲ್ಲಭರು ಅಂತ ಹೇಳ್ತಿರ್ತೀನಿ ಅವರಿಗೆ. ಸಕಲ ಕಲಾವಲ್ಲಭರು, ಎಲ್ಲ ರೀತಿಯ ಕಲೆಗಳದು. ನಾಟ ಮಾಡ್ತಾರೆ, ಬಸನ ಮಾಡ್ತಾರೆ, ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಇದೆಲ್ಲ. ಅವರು ನಮ್ಮ ಜಿಲ್ಲಾದವರೇ. ರಾಯಚೂರಲ್ಲೇನ ಅವರು ತಮ್ಮ ಬದುಕನ್ನು ರೂಪಿಸಿಕೊಂಡಂಥವರು. ಆಮೇಲೆ ಬಂದು ಧಾರವಾಡದಾಗ ಇವತ್ತು ನೆಲೆಸಿದ್ದಾರೆ. ಹೇಳಿದರು ಶರಣರು, ರಾಯಚೂರು ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಅಲ್ಲಿ ಯಾರನ್ನು ನೋಡಬೇಕು ನಿಮ್ಮ ಜಿಲ್ಲಾನ ಅಂತ. ಹೌದು, ಏನು ಮಾಡೋಕ್ಕಾಗೋದಿಲ್ಲ ಕೆಲಸ. ನಾವು ನಮ್ಮೂರು ಬಿಟ್ಟು ಇಲ್ಲಿ ಬಂದಿದ್ದೀವಿ, ಆದರೆ ಕೊನೆಗೆ ನಾವು ಅಲ್ಲಿ ಹೋಗ್ತೀವಿ ಅಂತ. ಕೊನೆಗೆ ಹೋಗಿ ಅಲ್ಲೇ ನೆಲೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕಂದರೆ ನಮ್ಮ ಆ ನೆಲದ ಋಣವನ್ನು ತೀರಿಸಬೇಕಾದದ್ದು ಅಷ್ಟು ಅಗತ್ಯ ಇರುತ್ತೆ. ಅದನ್ನು ಮಾಡಬೇಕು, ಮಾಡೋಣ ಅಂತ ತಿಳ್ಕೊಳ್ತಾ, ನಮ್ಮ ತಿಗಡಿ ಶರಣರ ಸಂಪರ್ಕದಲ್ಲೇ ಬೆಳೆದವರು ಒಬ್ಬ ಅನುಭವಿ ಆಗಲಿಕ್ಕೆ ಆ ಹಾದಿ ಹಿಡಿದಿದ್ದಾರೆ. ನಿಮ್ಮ ಜೊತೆಗೇ ಅವ್ರು ಭಾಳಷ್ಟು ಆ ಕೆಲಸವನ್ನು ಮಾಡ್ಕೊತಾ ಬಂದಿರೋದ್ರಿಂದ ಆ ಮಾರ್ಗದೊಳಗೆ ಭಾಳಷ್ಟು ನಮ್ಮ ಶಿಷ್ಯ. ಹಾಗಾಗಿ ಶರಣ ಸಾಹಿತ್ಯದ ಒಂದು ಸಂಪರ್ಕ ಕನ್ನಡ ಸಾಹಿತ್ಯ ಓದಿ ಎಲ್ಲ ವಿದ್ಯಾರ್ಥಿಗಳಿಗೂ ಇರುತ್ತೆ. ಅಂಥ ಒಂದು ರೀತಿಯಲ್ಲಿ ಅವರು ಸಹಿತ ಬೆಳ್ಕೊತ ಬಂದಿದ್ದಾರೆ. ಒಟ್ಟಾಗಿ ನಾನು ಹೇಳಬೇಕಾದದ್ದಿಷ್ಟೇ, ಹೆಚ್ಚು ವಿಸ್ತಾರಕ್ಕೆ ಹೋಗುವುದಿಲ್ಲ. ಈ ಸಾಹಿತ್ಯ ಏನದಲ್ಲ, ಇದು ನಮ್ಮ ಬದುಕಿಗೆ ಭಾಳ ಮುಖ್ಯವಾಗಿ ಬೇಕಾದಂಥದ್ದು ವಚನ ಸಾಹಿತ್ಯ. ಅದನ್ನು ತಾವೆಲ್ಲ ಅಧ್ಯಯನ ಮಾಡಿರಿ, ಅದನ್ನು ಅಳವಡಿಸ್ಕೊಳ್ಳಿ. ಇವತ್ತಿಷ್ಟೆಲ್ಲ ಶರಣೆಯರು ಸೇರೋಕ್ಕೆ ಕಾರಣ ಅಂತಂದರೆ ಶರಣರು ಕೊಟ್ಟು ಹೋದಂಥ ಸ್ತ್ರೀ ಸ್ವಾತಂತ್ರ್ಯ. ನಿಮಗೆಲ್ಲ ಅಡುಗೆ ಮನೆ ಬಿಟ್ಟು ಹೊರಗೆ ಬರ್ರಿ, ವಿಚಾರ ಮಾಡಿರಿ, ಚಿಂತನೆ ಮಾಡಿರಿ, ಅನುಭವ ಮಂಟಪದೊಳಗೆ ಭಾಗವಹಿಸ್ರಿ, ನಿಮ್ಮ ವಿಚಾರಗಳನ್ನು ಮಂಡಿಸ್ರಿ ಅಂತ ತಿಳ್ಕೊಂಡು ಶರಣರ ಅವಕಾಶ ಕೊಟ್ಟು ಹೋದ ಕಾರಣವಾಗಿ ನೀವೆಲ್ಲ ಇವತ್ತಿಲ್ಲಿ ಬಂದು ಕೂಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಆ ಶರಣರಿಗೆ ನಾವು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಬೇಕಾದದ್ದು ಅಗತ್ಯದ. ಶರಣರಿಗಿಂತ ಶರಣರೇ ಹೆಚ್ಚು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಅಂದುಗೊಳಿಸಿದ್ದಕ್ಕೆ ನಿಮಗೆಲ್ಲ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇವ್ರು ಹೇಳಿದ್ರೆ ಅಕ್ಕವರು, ನೀವೇನು ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ, ನಿಮ್ಮ ಬಗ್ಗೆ ನಾವೇನು ಇದನ್ನ ಇಟ್ಕೊಂಡೇ ಇಲ್ಲ, ಹೌದಲ್ಲ. ನಿಮ್ಮ ಪ್ರಭಾವತಿಯವರ ಪ್ರಭಾವ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಾಳಷ್ಟು ಬೆಳಕನ್ನು ಕೊಟ್ಟದಂತ ನಾನು ಅನಿಸಿದ್ದೀನಿ. ನೀವು ಏನು ಮಾಡಲಿಕ್ಕೂ ಸಾಧ್ಯ ಅಂದರೆ ಬರೀ ಪುರುಷರಷ್ಟೇ ಎಲ್ಲ ಮಾಡ್ಬೋದು ಅಂತಲ್ಲ. ಇವತ್ತು ಸ್ತ್ರೀಯರು ಸಹಿತ, ಯಾಕಂದರೆ ಪುರುಷರನ್ನು ಕೊಟ್ಟವರು ಸ್ತ್ರೀಯರಲ್ಲ, ಪುರುಷರೊಳಗೆ ಸ್ತ್ರೀ ಶಕ್ತಿ ಇರುತ್ತೆ. ಆ ಸ್ತ್ರೀ ಶಕ್ತಿ ನಿಮ್ಮಲ್ಲಿ ಸಾಂದ್ರವಾಗೇ ಇರುತ್ತೆ. ನಮಗಿಂತ ಹೆಚ್ಚು ನಿಮಗೆ ಆ ಕೆಲಸ ಮಾಡಲಿಕ್ಕೆ ಹೆಚ್ಚು ಬದ್ಧತೆ ಅಥವಾ ನಿಷ್ಠೆ, ಶ್ರದ್ಧೆ ಅಂತ ಅನ್ನೋದು ಇರುತ್ತೆ. ಆ ಹಿನ್ನೆಲೆಯೊಳಗೆ ಈ ಕಾರ್ಯಕ್ರಮವನ್ನು ಭಾಳಷ್ಟು ಸುಂದರವಾಗಿ ನೀವು ಆಯೋಜನೆ ಮಾಡಿದ್ದೀರಿ, ಒಳ್ಳೆಯ ರೀತಿ ನಡೆಸ್ಕೊತಾ ಬಂದಿದ್ದೀರಿ. ಹೀಗಾಗಿ ನಿಮ್ಮ ಈ ಏನು ಚಟುವಟಿಕೆಗಳದವಲ್ಲ, ಹೀಗೂ ನಿರಂತರ ನಡೀಲಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ಈ ಶರಣ ಸಂಸ್ಕಾರವನ್ನು ಕೊಡುವಂಥ ಕೆಲಸನ ನೀವು ಹೆಚ್ಚಾಗಿ ಮಾಡಬೇಕಾದದ್ದು ಭಾಳ ಅಗತ್ಯದ ಅಂತ ನಾನು ಹೇಳ್ತಾ, ಮತ್ತೊಮ್ಮೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಶರಣರ ಸತ್ಸಂಗ, ಆ ಸತ್ಸಂಗ ನಡೆಸುವ ಮೂಲಕ ಅವರು ನಿರಂತರವಾಗಿ ಇವತ್ತು ಅಲ್ಲೆಲ್ಲ ಮಾಡ್ಕೊತ ಬಂದಿದ್ದಾರೆ. ಆ ಸತ್ಸಂಗದ ಒಂದು ಪರಂಪರೆ ಏನದಲ್ಲ ಹೆಚ್ಚೆಚ್ಚು ಬೆಳಿಬೇಕಾದದ್ದು ಅಗತ್ಯ ಇದೆ. ಯಾಕಂದರೆ ನಾವು ಯಾವ್ಯಾವುದೋ ಕೆಲಸಕ್ಕೆ ಯಾವ್ಯಾವುದೋ ರೀತಿಯಲ್ಲಿ ನಮ್ಮ ಬದುಕನ್ನು ಸುಮ್ಮನೆ ವ್ಯಯಿಸಿಕೊಳ್ಳಿಕ್ಕೆ ಹತ್ತಿದ್ದೀವಿ. ಅದು ಸರಿಯಾಗಿ ನಡಿಬೇಕಾದ್ರೆ ನಾವು ಆ ಹಿನ್ನೆಲೆ ಒಳಗೆ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅಂತನ್ನುವಂಥ ಮಾತನ್ನು ಹೇಳ್ತಾ, ಒಂದು ನಮ್ಮ ಇವತ್ತಿನ ಅಧ್ಯಕ್ಷರು ಮೊದಲನೆಯ ಬಸವಗೀತಕ್ಕೆ ಒಂದು ಷಟ್ಪದಿ ಬರ್ದಾರೆ ತಾವೇ, ಹೌದಲ್ಲ? ಬಸವಗೀತಕ್ಕೆ ಒಂದು ಷಟ್ಪದಿ. ಬಸವಗೀತ ಅಂದರೆ ಏನು ಅನ್ನೋದಕ್ಕೆ, ಬಸವಗೀತೆಯು ಭವಕ್ಕೆ ತಾರಕ. ಈ ಭವದ ಇದನ್ನು ಗೆದ್ಕೊಂಡು ಹೋಗಬೇಕಾದ್ರೆ ಅದು ಒಂದು ರೀತಿಯಲ್ಲೇ ನಮಗೆ ಹಡಗಿದ್ದಂಗೆ ಅದು. ಬಸವಗೀತೆಯು ಭವಕ್ಕೆ ತಾರಕ, ವಿಷಯ ಬದುಕಿನ ಕ್ಲೇಶನಾಶಕ. ಬದುಕಿನ ಎಲ್ಲ ಕಷ್ಟ ತೊಂದರೆಗಳನ್ನೆಲ್ಲ ಅದು ನಾಶ ಮಾಡುತ್ತೆ ಬಸವಗೀತ ಅಧ್ಯಯನ ಮಾಡಿದರೆ. ಲೇಸು ಬಯಸುವ ಸಕಲ ಜೀವರ ದಿವ್ಯ ದರ್ಶನವು, ಬಸವ ಬೋಧೆಯ ಶರಣ ಮಾರ್ಗವು, ಅಸಮ ಜ್ಞಾನದ ಗಮ್ಯ ತೇಜವು, ವಸುಧಿಯೊಳಗಣ ಸ್ವರ್ಗ ಸುಖವದು ಮನುಜ ಸುಕುಲಕ್ಕೆ. ಮನುಷ್ಯರ ಕುಲಕ್ಕೆ ಒಳ್ಳೆಯ ರೀತಿಯ ಒಂದು ಸುಖದ ಹಾದಿಯನ್ನು ತೋರಿಸ್ತಕ್ಕಂಥದ್ದು ಇದು ಬಸವಗೀತ. ಈ ಬಸವಗೀತದ ಒಂದು ಆ ಮಾರ್ಗ ಹಿಡಿದು ನಾವೆಲ್ಲ ಸಾಗೋಣ, ನಮ್ಮ ಬದುಕನ್ನು ಹಸನ್ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಅವಕಾಶಕ್ಕಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ.